ವೀಕ್ಷಕರಿಗೆ ನಮಸ್ಕಾರ. ಸಾಮಾನ್ಯವಾಗಿ ಪೇರೆಂಟ್ಸು ಮಕ್ಕಳನ್ನು ಕರ್ಕೊಂಡು ಬಂದಾಗ ಉದ್ದುದ್ದ ಲಿಸ್ಟ್ ತೊಗೊಂಬರ್ತಾರೆ. ಮಗುವಿನಲ್ಲಿ ಈ ಪ್ರಾಬ್ಲಮ್ಮು, ಮಗುವಿನಲ್ಲಿ ಆ ಪ್ರಾಬ್ಲಮ್ಮು, ಅದು ಮಾಡಲ್ಲ, ಇದು ಮಾಡಲ್ಲ, ಓದಲ್ಲ, ಬರೆಯಲ್ಲ, ತುಂಟಾಟ, ಒಂದು ಕಡೆ ಕೂರಲ್ಲ, ಎಗ್ರೆಷನ್ನು. ಸೊ ಎಲ್ಲ ರೀತಿಯಾದಂಥ ಕಂಪ್ಲೇಂಟ್ ಕೂಡ ನಮಗೆ ಬರುತ್ತೆ. ಆದರೆ ಪೇರೆಂಟ್ಸ್ಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂತ ಹೇಳಿದರೆ, ನಮ್ಮಲ್ಲಿ ಒಂದು ಥಂಬ್ ರೂಲ್ ಇದೆ, ನಾವು ಸೈಕಾಲಜಿಲಿ ಹೇಳ್ತೀವಿ, ಚೈಲ್ಡ್ ಈಸ್ ನಾಟ್ ದ ಲೋಕಸ್ ಆಫ್ ದ ಪ್ರಾಬ್ಲಮ್ ಅಂತ. ಅಂದರೆ ಪ್ರಾಬ್ಲಮ್ಮು ಮಗುವಿನಲ್ಲಿ ಇಲ್ಲ, ಅಥವಾ ಪ್ರಾಬ್ಲಮ್ನ ಮೂಲ ಮಗು ಅಲ್ಲ. ಹಾಗಿದ್ರೆ ಏನಿದು ಅಂದರೆ, ಮಗು ಆ ವಾತಾವರಣದಲ್ಲಿದೆ, ಆ ವಾತಾವರಣದಿಂದಾಗಿ ಆ ಮಗು ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸುತ್ತೆ. ಅದರ ಪ್ರತಿಫಲನವನ್ನು ನಾವು ತೊಂದರೆ ಅಂತ ತಗೋತಾ ಇದ್ದೀವಿ. ಉದಾಹರಣೆಗೆ, ಮಗು ನೋಟ್ಸ್ ಬರೀತಾ ಇಲ್ಲ, ಮಗು ಓದೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ ಇದಕ್ಕೆ ಕಾರಣ ಏನೇನೋ ಇರಬಹುದು ಅನ್ನೋದನ್ನು ನಾವು ಗಮನಿಸಬೇಕೇ ಹೊರತು ಮಗು ಮಾಡ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಇಲ್ಲಿ ಕಾರಣ ಏನಿರಬಹುದು? ಮೊಟ್ಟ ಮೊದಲನೇದಾಗಿ ಎಷ್ಟೋ ಕಡೆ ನಾವು ನೋಡ್ತೀವಿ, ದೃಷ್ಟಿ ಮಗುವಿದು ಸರಿ ಇಲ್ಲ, ಹಿಂದಿನ ಬೆಂಚಲ್ಲಿ ಕೂತಿರುತ್ತೆ, ಬೋರ್ಡಲ್ಲಿ ಬರೆದಿದ್ದು ಕಾಣಿಸಲ್ಲ, ನೋಟ್ಸ್ ಹೇಗೆ ಕಂಪ್ಲೀಟ್ ಮಾಡುತ್ತದು? ಸೊ ದೃಷ್ಟಿದೋಷ ಇದೆ ಅನ್ನೋದನ್ನು ಪೇರೆಂಟ್ಸು ಗಮನಿಸದೇ ಇರಬಹುದು. ಸೊ ನಾವು ದೃಷ್ಟಿದೋಷ ಚೆಕ್ ಮಾಡಿದಾಗ ದೃಷ್ಟಿದೋಷ ಇದೆ, ಕನ್ನಡಕ ಹಾಕಬೇಕು, ಇಲ್ಲ ಮಗು ಮುಂದ್ಗಡೆ ಬೆಂಚಲ್ಲಿ ಕೂತ್ಕೋಬೇಕು, ಆವಾಗ ಮಗು ಕಾಣಿಸುತ್ತೆ. ಸೊ ಮಗು ಆಟೋಮೆಟಿಕ್ಕಾಗಿ ನೋಟ್ಸ್ ಕಂಪ್ಲೀಟ್ ಮಾಡುತ್ತೆ. ಅದೇ ರೀತಿ ಕೆಲವೊಂದು ಮಕ್ಕಳಲ್ಲಿ ಬರವಣಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಗ್ರಾಫಿಯಾ ಅಂತೀವಿ ನಾವು, ಅಥವಾ ಲರ್ನಿಂಗ್ ಡಿಸಬಿಲಿಟಿಯಲ್ಲಿ ಒಂದು ಪ್ರಕಾರವಾದ ಒಂದು ತೊಂದರೆ ಇದು. ಇಂಥ ಸನ್ನಿವೇಶ ಇದ್ದಾಗಲೂ ಕೂಡ ಆ ಮಗು ಬರೆಯೋದನ್ನು ಸಮರ್ಪಕವಾಗಿ ಮಾಡದೇ ಇರಬಹುದು. ಸೊ ಈ ರೀತಿ ಇದು ಮಗುವಿನಲ್ಲಿರೋ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ, ಆ ವಾತಾವರಣ ಅಥವಾ ಎನ್ವಿರಾನ್ಮೆಂಟಲ್ಲಿರುವಂಥ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ತಕ್ಕ ರೀತಿಯಲ್ಲಿ, ಅಂದರೆ ಆ ಮಗುಗೆ ಸೂಟ್ ಆಗೋ ರೀತಿಯಲ್ಲಿ ನಾವು ಹೇಳಿಕೊಟ್ಟಾಗ ಈ ಮಗು ಆಟೋಮೆಟಿಕ್ಕಾಗಿ ಬರೆಯೋದಿರ್ಬೋದು, ಓದೋದಿರ್ಬೋದು, ಕಲ್ತ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಮಕ್ಕಳು ಬರೆದಿಲ್ಲ, ಓದಿಲ್ಲ ಅಂದರೆ ಟ್ಯೂಷನ್ಗೆ ಹಾಕೋದಕ್ಕೆ ಮುಂಚೆ ಆ ಮಗು ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು, ನಿಮಗೆ ಅರ್ಥ ಆಗದೆ ಇದ್ದಾಗ ಸ್ಪೆಷಲಿಸ್ಟ್ಗಳು, ಇಲ್ಲಿ ಮುಖ್ಯವಾಗಿ ನೀವು ತೋರಿಸ್ಬೇಕಾಗಿದ್ದು ಸೈಕಾಲಜಿಸ್ಟ್ ಹತ್ರ. ಯಾಕೆಂದರೆ ಇಂಥ ಪ್ರಾಬ್ಲಮ್ಸನ್ನು ಗಮನಿಸೋದು, ಇದರ ಟೆಸ್ಟ್ ಮಾಡೋದು ಸೈಕಾಲಜಿಸ್ಟು. ಹೆತ್ತವರೇ, ಇಲ್ಲಿ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಸೈಕಾಲಜಿಸ್ಟ್ ಹತ್ರ ಹೋಗೋದು ಯಾರಾದರೂ ಮಾನಸಿಕ ರೋಗ ಇರೋರಂತಲ್ಲ. ಇಲ್ಲಿ ಸೈಕಾಲಜಿಸ್ಟು ವಿವಿಧ ರೀತಿಯ ಜವಾಬ್ದಾರಿಗಳನ್ನು ನಿಭಾಯಿಸ್ತಾರೆ. ಸೊ ಇದರಲ್ಲಿ ಓದು ಬರಹ ಕೂಡ ಒಂದು. ಆದ್ದರಿಂದಾಗಿ ಯಾವುದೇ ಹೆಸಿಟೇಷನ್ ಇಲ್ಲದೇ ನಿಮ್ಮ ಮಗುನ ಕರ್ಕೊಂಡು ಹೋಗಿ ಇಂಥ ಪ್ರಾಬ್ಲಮ್ ಇದ್ದಾಗ ತೋರಿಸಿ, ಇದು ಇದೆ ಅಂತ ಇದ್ದಾಗ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ನೀವು ಆ ಮಗುಗೆ ಬೇಕಾದ ಸಪೋರ್ಟ್ ಕೊಡ್ಬೋದು. ಅಂದರೆ ನಮ್ಮಲ್ಲಿ ರೆಮಿಡಿಯಲ್ ಟೀಚರ್ಸ್ ಅಂತಲೇ ಇರ್ತಾರೆ, ಸ್ಪೆಷಲ್ ಎಜುಕೇಟರ್ಸ್ ಅಂತಲೂ ಹೇಳ್ತೀವಿ ನಾವು ಇವರಿಗೆ. ಇಂಥ ಮಕ್ಕಳಿಗೆ ಯಾವ ರೀತಿ ಹೇಳಿಕೊಡ್ಬೇಕು, ಯಾವ ರೀತಿ ಅವರು ಓದಿನಲ್ಲಿ ಮುಂದೆ ಬರೋ ಹಾಗೆ ನಾವು ಸಪೋರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಇವರು ಟ್ರೈನಿಂಗ್ ಪಡ್ಕೊಂಡಿರ್ತಾರೆ. ಸೊ ಇವರು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಅಥವಾ ಅವ್ರಿಗೆ ಏನು ಟ್ರೈನಿಂಗ್ ಕೊಡಬೇಕು ಅದನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಬಟ್ ನೀವು ಪ್ರಾಬ್ಲಮ್ ಏನಂತಾನೆ ಸರಿಯಾಗಿ ಐಡೆಂಟಿಫೈ ಮಾಡದೇ ಇದ್ದರೆ ನಿಮಗೆ ಖಂಡಿತ ಸೊಲ್ಯೂಷನ್ ಸಿಗೋ ಚಾನ್ಸಸ್ಸು ಇರೋದಿಲ್ಲ. ಆದ್ದರಿಂದ ಇಂಥ ಪ್ರಾಬ್ಲಮ್ಸ್ ಕಂಡಾಗ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅಥವಾ ಮಗುವಿನ ಮೇಲೆ ಇದನ್ನು ಬ್ಲೇಮ್ ಮಾಡಬೇಡಿ. ಸಾಮಾನ್ಯವಾಗಿ ಶಾಲೆಯಲ್ಲೂ ಕೂಡ ಇದೇ ಮಾತು ನಡೆಯುತ್ತೆ. ನೋಡಿ, ಆವಾಗ ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಮಾಡ್ತಾ ಇತ್ತು ಮಗು, ಈ ವರ್ಷ ಹಿಂದೆ ಬೀಳ್ತಾ ಇದೆ, ಅಥವಾ ಉದಾಸೀನ ಮಾಡ್ತಾರೆ, ಕ್ಲಾಸಲ್ಲಿ ಕೂತ್ಕೊಂಡು ಬೇರೆ ಕಡೆ ನೋಡ್ತಾರೆ, ಈ ರೀತಿ ಮಕ್ಕಳ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಹೊರತು ಅಲ್ಲಿ ಯಾಕೆ ಈ ಮಗು ಈ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದರ ಕಾರಣವನ್ನು ಹುಡುಕೋ ಪ್ರಯತ್ನ ಮಾಡೋರು ತುಂಬ ಕಡಿಮೆ ಆಗುತ್ತೆ. ಆದರೆ ಮಗು ನಿಮ್ಮದಾಗಿದ್ದರಿಂದ ಹೆತ್ತವರಾಗಿ ನೀವು ಜವಾಬ್ದಾರಿ ತಗೊಂಡ್ರೆ ನಿಮಗೂ ಪ್ರಾಬ್ಲಮ್ ಏನು ಅಂತ ಅರ್ಥ ಆಗುತ್ತೆ, ಪ್ಲಸ್ ಅದಕ್ಕೆ ತಕ್ಕನಾಗಿ ಏನು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು, ನಿಮ್ಮ ಮಗುಗೆ ಯಾವ ರೀತಿ ನೀವು ಸಪೋರ್ಟ್ ಕೊಡ್ಬೋದು ಅನ್ನೋದನ್ನು ಕೂಡ ನಿಮಗೆ ತಿಳ್ಕೊಳ್ಳೋಕ್ಕಾಗತ್ತೆ. ಸಾಮಾನ್ಯವಾಗಿ ರೂಲ್ಸ್ ಪ್ರಕಾರ ಎಲ್ಲ ಶಾಲೆಗಳಲ್ಲೂ ಒಬ್ಬರು ಕೌನ್ಸಿಲರ್ ಅಂತ ಇರಬೇಕು. ನಿಮ್ಮ ಶಾಲೆಯಲ್ಲಿ ನೀವು ಶಾಲೆಗೆ ಮಗುನ ಸೇರಿಸೋದಕ್ಕೆ ಮುಂಚೆನೇ ಚೆಕ್ ಮಾಡ್ಕೊಳ್ಳಿ, ಆ ಶಾಲೆಯಲ್ಲಿ ಕೌನ್ಸಿಲರ್ ಇದ್ದಾರಾ, ಸ್ಪೆಷಲ್ ಎಜುಕೇಟರ್ ಇದ್ದಾರಾ, ಅಥವಾ ರೆಮಿಡಿಯಲ್ ಟೀಚರ್ ಅಂತ ಏನು ಹೇಳಿದೆ ಇವ್ರು ಇದ್ದಾರಾ ಅಂತ ನೀವು ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ನಿಮ್ಮ ಮಗುವಿಗೆ ಬೇಕಾದ ಸಪೋರ್ಟ್ ಆ ಸ್ಕೂಲಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ನಿಮಗೂ ಅರ್ಥ ಆಗುತ್ತೆ. ಯಾಕೆಂದರೆ ರೂಲ್ಸ್ ಪ್ರಕಾರ ಮತ್ತೆ ಈ ಇಬ್ಬರೂ ಶಾಲೆಯಲ್ಲಿ ಇರುವುದು ಮ್ಯಾಂಡೇಟ್ರಿ, ಅಂದರೆ ಕಂಪಲ್ಸರಿ.
ಆದ್ದರಿಂದ ಶಾಲೆ ಆಯ್ಕೆ ಮಾಡ್ಕೋಬೇಕಾದ್ರೆ ಈ ಸಣ್ಣ ಪುಟ್ಟ ವಿಚಾರಗಳನ್ನು ನೀವು ಗಮನಿಸ್ಕೊಂಡು ಆ ಪ್ರಕಾರ ಮಗುವಿನ ಅಡ್ಮಿಷನ್ ಮಾಡಿದರೆ ನಿಮಗೂ ನಿಮ್ಮ ಮಗುಗೂ ಮುಂದಿನ ಏನು ಓದಿನ ಪ್ರಕ್ರಿಯೆ ಇದೆ ಇದು ಸ್ವಲ್ಪ ಸುಲಭ ಆಗುತ್ತೆ ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೋಬೇಕಿಲ್ಲಿ.